ಗುಜರಾತ್ನ ಮೋಹನ್ ಲಾಲ್ ಅಗರ್ವಾಲ್ ಎಂಬ ತಾಂತ್ರಿಕ ಸಾಧಕರು ತಮ್ಮ ಶಿಷ್ಯರಲ್ಲಿ ಒಬ್ಬರಾದ ಓಂ ಪರಕ್ ಭಟ್ರವರಿಗೆ ಅಘೋರ ಸಾಧನೆಯ ಬಗ್ಗೆ ಜ್ಞಾನ ಕೊಡುವಾಗ ಅವರಿಗೆ ಪರಿಚಯವಾಗಿದ್ದ ಅಘೋರಿಯ ಕತೆ ಮತ್ತು ಆ ವ್ಯಕ್ತಿ ಅಘೋರಿಯಾಗಿ ಗಳಿಸಿದ ಸಾಧನೆಯ ಶಕ್ತಿಯಿಂದ ತಮ್ಮ ಪೂರ್ವಾಶ್ರಮದ ಸೇಡನ್ನು ಹೇಗೆ ತೀರಿಸಿಕೊಂಡ್ರು ಅನ್ನೋದನ್ನು ಹೇಳ್ತಾರೆ. ಈಗಿನಿಂದ 70 ವರ್ಷಗಳ ಹಿಂದಿನ ಆ ನೈಜ ಘಟನೆಯನ್ನ ನಿಮ್ಮ ಮುಂದೆ ತಿಳಿಸ್ತೇನೆ. ಈ ಕಥೆಯ ಮುಖ್ಯ ಪಾತ್ರ ಬಾಬಾ ಪ್ರಯಾಗ ಭಾರತಿ. ಅವರು ಮೊದಲು ಅಘೋರಿಯಾಗಿದ್ದವರು, ಮುಂದೆ ನಾಗಸಾಧು ಆಗ್ತಾರೆ. ಆದರೆ ಅವರು ದೀಕ್ಷೆಯ ಮುಂಚೆ ಅಂದರೆ ಪೂರ್ವಾಶ್ರಮದಲ್ಲಿ ಉತ್ತರ ಭಾರತದ ಅಲಹಾಬಾದ್, ಈಗಿನ ಪ್ರಯಾಗರಾಜ್ನಲ್ಲಿ ವೇದಪ್ರಕಾಶ್ ಶರ್ಮಾ ಹೆಸರಿನ ವಕೀಲರಾಗಿದ್ದವರು. ಅವರು ನಡೆಸುತ್ತಿದ್ದ ಆ ಒಂದು ಪ್ರಕರಣ ಅವರ ಜೀವನದ ದಿಕ್ಕನ್ನೇ ಬದಲಿಸಿತ್ತು. ಯಾರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಆ ಆರೋಪಿಗಳು ಹಣ ಅಧಿಕಾರದ ಪ್ರಭಾವಿ ವ್ಯಕ್ತಿಗಳಾಗಿದ್ದವರು. ಆರೋಪಿಗಳು ನ್ಯಾಯಾಲಯದಲ್ಲಿ ಪ್ರಕರಣ ಸೋಲುವ ಸಮಯ ಹತ್ತಿರ ಬರುತ್ತಿದ್ದಂತೆ ವೇದಪ್ರಕಾಶ್ ಶರ್ಮರನ್ನ ಮಾನಸಿಕವಾಗಿ ತೊಂದರೆ ಕೊಡುವ ಸಲುವಾಗಿ ಅವರ ಮಡದಿಯ ಮೇಲೆ ಕ್ರೂರವಾಗಿ ಸಾಮೂಹಿಕ ಅತ್ಯಾಚಾರವೆಸಗಿದ್ರು. ಸ್ವಲ್ಪ ದಿನಗಳಲ್ಲೇ ವೇದಪ್ರಕಾಶ್ ಶರ್ಮರವರ ಪತ್ನಿ ನೊಂದು ನೇಣಿಗೆ ಶರಣಾಗ್ತಾರೆ. ತಮಗೆ ಆದ ದೌರ್ಜನ್ಯಕ್ಕೆ ನ್ಯಾಯಕ್ಕೋಸ್ಕರ ಆರೋಪಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಕಾನೂನು ಹೋರಾಟ ಶುರು ಮಾಡ್ತಾರೆ. ನಮ್ಮ ಪ್ರಸ್ತುತ ಕಾಲಘಟ್ಟದಲ್ಲಿ ಪ್ರಭಾವಿಗಳು ಹೇಗೆ ಪ್ರಕರಣದಿಂದ ಖುಲಾಸೆ ಆಗ್ತಾರೆ, ಅದೇ ರೀತಿ ಅಂದು ಕೂಡ ಆರೋಪಿಗಳು ಖುಲಾಸೆ ಆಗಿದ್ರು. ಎಲ್ಲೂ ನ್ಯಾಯ ಸಿಗದೆ ಅಸಹಾಯಕರಾಗಿದ್ದ ವೇದಪ್ರಕಾಶ್ ಶರ್ಮರವರ ಎದೆಯಲ್ಲಿ ಸೇಡಿನ ಕಿಚ್ಚು ಜ್ವಾಲೆಯಾಗಿ ಬೆಳೆದಿತ್ತು. ಅವರ ಪ್ರತಿಶೋಧದ ಅಗ್ನಿ ಎಷ್ಟರ ಮಟ್ಟಿಗೆ ಇತ್ತೆಂದರೆ, ಯಾವುದೇ ಮಾರ್ಗವಾದರೂ ಸರಿ ಆ ವ್ಯಕ್ತಿಗಳ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವುದಷ್ಟೇ ಅವರ ಮನಸ್ಸಿನಲ್ಲಿತ್ತು. ಕಡೆಯದಾಗಿ ತಂತ್ರವಿದ್ಯೆಯ ಮೂಲಕ ತಮ್ಮ ಪ್ರತೀಕಾರ ತೀರಿಸಿಕೊಳ್ಳಲು ನಿರ್ಧರಿಸ್ತಾರೆ ಮತ್ತು ಗುವಾಹಟಿಯ ಕಾಮಾಖ್ಯ ದೇವಿಯ ಬಳಿ ನೆಲೆಸಿದ್ದ ತಮಗೆ ಪರಿಚಯವಿದ್ದ ತಾಂತ್ರಿಕರ ಬಳಿ ಹೋಗಿ ನಡೆದದ್ದೆಲ್ಲವನ್ನ ತಿಳಿಸಿ ಸೇಡು ತೀರಿಸಿಕೊಳ್ಳಲು ತಂತ್ರದಲ್ಲಿರುವ ಉಗ್ರ ವಿದ್ಯೆಯನ್ನು ಹೇಳಿಕೊಡುವಂತೆ ಕೇಳಿಕೊಳ್ತಾರೆ. ಆ ತಾಂತ್ರಿಕರು ತಮ್ಮ ಗುರುಗಳಾದ ಉದಯನಾಥ್ ರವರು ನೀಲಾಂಚಲ್ ಪರ್ವತದಲ್ಲಿದ್ದು ಅವರ ಬಳಿ ತೆರಳುವಂತೆ ಸಲಹೆ ನೀಡ್ತಾರೆ. ಅಂದಾಗೆ 51 ಶಕ್ತಿಪೀಠದಲ್ಲಿ ಒಂದಾದ ಕಾಮಾಖ್ಯ ದೇವಿಯ ದೇವಾಲಯ ಇರೋದು ಇದೇ ನೀಲಾಂಚನ್ ಪರ್ವತದಲ್ಲಿ. ತಾಂತ್ರಿಕರ ಸಲಹೆಯಂತೆ ವೇದಪ್ರಕಾಶ್ ಶರ್ಮರವರು ಗುರುಗಳ ಬಳಿ ತೆರಳಿ ನಡೆದದ್ದೆಲ್ಲವನ್ನು ಹೇಳಿ ತಮ್ಮ ಈ ಪರಿಸ್ಥಿತಿಗೆ ಕಾರಣರಾದ ಆ 4 ವ್ಯಕ್ತಿಗಳ ಮೇಲೆ ಸೇಡಿ ತೀರಿಸಿಕೊಳ್ಳಲು ಸಾಧ್ಯವಾಗಬೇಕು ಮತ್ತು ಈ ಜನ್ಮದಲ್ಲಿ ಅಲ್ಲದೆ ಪ್ರೇತಲೋಕದಲ್ಲೂ ಕೂಡ ಅವರುಗಳ ಆತ್ಮಕ್ಕೆ ನೆಮ್ಮದಿ ಸಿಗದಂತಾಗಬೇಕು. ಅಂತಹ ಉಗ್ರ ರೀತಿಯ ತಂತ್ರವಿದ್ಯೆ ಕಲಿಸಿಕೊಡುವುದಕ್ಕೆ ಆಗುತ್ತದೆಯೇ ಎಂದು ಪ್ರಶ್ನಿಸಿ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ. ಗುರುಗಳು ಒಂದು ಕ್ಷಣ ಮೌನವಾಗಿದ್ದು, ನಿಮ್ಮ ಪ್ರತೀಕಾರಕ್ಕೆ ಈ ಮಾರ್ಗವೇ ಸರಿ ಎಂದು ನಿರ್ಧರಿಸಿದ್ದೀರಾ ಎಂದು ಪ್ರಶ್ನಿಸಿ, ಯಾಕಂದರೆ ಈ ಮಾರ್ಗವನ್ನು ಅನುಸರಿಸಲು ಶುರು ಮಾಡಿದ ನಂತರ ಮುಂದೆಂದು ಯಾವುದೇ ಸಮಯದಲ್ಲಿ ಹಿಂತಿರುಗಿ ಬರಲು ಸಾಧ್ಯವಿಲ್ಲವೆಂದು ವೇದಪ್ರಕಾಶ್ ಶರ್ಮರವರಿಗೆ ಎಚ್ಚರಿಸುತ್ತಾರೆ. ಅದಕ್ಕುತ್ತರಿಸಿದ ಶರ್ಮರವರು ತಮ್ಮ ಪ್ರತೀಕಾರಕ್ಕಾಗಿ ಏನೇ ಆದರೂ ಸರಿಯೇ ತಂತ್ರ ಮಾರ್ಗವನ್ನೇ ಅನುಸರಿಸಲು ಸಿದ್ಧವೆಂದು ದೃಢವಾದ ಧ್ವನಿಯಲ್ಲಿ ಹೇಳ್ತಾರೆ. ಶರ್ಮರವರ ದೃಢ ಸಂಕಲ್ಪವನ್ನು ಗುರುತಿಸಿದ ಉದಯನಾಥ್ ರವರು ಮಂತ್ರದೀಕ್ಷೆ ನೀಡಲು ಒಂದು ದಿನವನ್ನು ನಿರ್ಧರಿಸುತ್ತಾರೆ. ಈ ಮಂತ್ರದೀಕ್ಷೆಗೆ ನಿರ್ಧರಿಸಿದ ಸ್ಥಳ ಸ್ಮಶಾನವಾಗಿತ್ತು. ಆದರೆ ಅಲ್ಲೊಂದು ಸಮಸ್ಯೆ ಎದುರಾಗಿತ್ತು. ನಿರ್ಧರಿಸಿದ ಸ್ಮಶಾನದಲ್ಲಿ ಸಹಜವಾಗಿ ನಡೆಯುತ್ತಿದ್ದ ಅಂತ್ಯಕ್ರಿಯೆಗಳು ಮತ್ತು ಚಿತೆಯ ಬೆಂಕಿ ನಿಂತು ಹೋಗಿ ಹಲವು ದಿನಗಳಾಗಿದ್ದವು. ಗುರುಗಳಾದ ಉದಯನಾಥ್ ಮತ್ತು ಶಿಷ್ಯರಾದ ಶರ್ಮರವರು ಕಾಮಾಖ್ಯದ ಬಳಿ ಇದ್ದ ಮತ್ತೊಂದು ಸಿದ್ಧ ಸ್ಮಶಾನದಿಂದ ಮಣ್ಣು, ಒಂದು ಕಲ್ಲು ಮತ್ತು ಮನುಷ್ಯನ ಶವದ ಒಂದು ಮೂಳೆಯನ್ನು ತಂದು ಆ ಸ್ಮಶಾನದ ಮರುಸ್ಥಾಪನೆ ಮಾಡ್ತಾರೆ. ಈ ವಿಧದಲ್ಲಿ ಸ್ಮಶಾನದ ಶಕ್ತಿಗಳನ್ನು ಆವಾಹನೆ ಮಾಡಲಾಗಿತ್ತು. ನಂತರ ವಿವಸ್ತ್ರರಾದ ಗುರುಗಳು ಶರ್ಮರವರಿಗೆ ಕೂಡ ವಿವಸ್ತ್ರರಾಗುವಂತೆ ಆಜ್ಞೆ ನೀಡ್ತಾರೆ ಮತ್ತು ಆಕರ್ಷಣ ಕ್ರಿಯಾವಿದ್ಯೆಯ ಮೂಲಕ ಹತ್ತಿರದ ಊರಿನಿಂದ ಒಂದು ಕೋಣವನ್ನು ಆವಾಹಿಸಿದರು. ಆಕರ್ಷಣ ಕ್ರಿಯೆ ಎಂದರೆ ಈ ವಿದ್ಯೆ ಸಾಧಿಸಿದ ಸಾಧಕ ತಾನಿದ್ದ ಸ್ಥಳದಿಂದಲೇ ಯಾವುದೇ ಪ್ರಾಣಿ, ಪಕ್ಷಿಯನ್ನು ಸ್ಮರಿಸಿದರೆ ಸಾಕು, ತಾವು ಸ್ಮರಿಸಿದ ಪ್ರಾಣಿ ಅಥವಾ ಪಕ್ಷಿ ಕೂಡ ತನ್ನಿಂದ ತಾನೇ ಸಾಧಕನ ಬಳಿ ಬಂದು ನಿಲ್ಲುವಂಥದ್ದು. ಅದೇ ರೀತಿ ಕೋಣವೊಂದು ಸ್ಮಶಾನಕ್ಕೆ ಬಂದು ನಿಲ್ಲುತ್ತೆ. ಅಲ್ಲಿಂದ ವಿಧಿವಿಧಾನಗಳು ಶುರುವಾಗ್ತವೆ. ಗುರುಗಳು ಉಗ್ರವಾದ ಮಂತ್ರ ಪಠಣೆಯಲ್ಲಿ ನಿರತರಾಗಿದ್ದರು ಮತ್ತು ಶಿಷ್ಯರಾದ ಶರ್ಮರ ಜೊತೆಗೂಡಿ ಯಜ್ಞಕುಂಡಕ್ಕೆ ಆಹುತಿ ನೀಡಲಾಗ್ತಿತ್ತು. ಸ್ಮಶಾನದ ವಾತಾವರಣ ಉಗ್ರ ಮಂತ್ರಪಠಣೆ ಮತ್ತು ಹಲವು ವಿಧಿಗಳ ಮೂಲಕ ಭಯಂಕರವಾಗಿ ಬದಲಾಗಿತ್ತು. ಅದು ಸಾಲದೆಂಬಂತೆ ಸ್ಮಶಾನದಲ್ಲಿದ್ದ ಉಗ್ರ ಮತ್ತು ನಕಾರಾತ್ಮಕ ಶಕ್ತಿಗಳ ಹಾಹಾಕಾರ ಮತ್ತು ಅವುಗಳ ಸದ್ದು ಎದೆ ಜಲ್ಲೆನಿಸುವಂತಿತ್ತು. ಇಂತಹ ಕ್ರಿಯೆ ಮತ್ತು ವಿಧಿಗಳಲ್ಲಿ ಭೂತನಾಥನಾದ ಶಿವನ ಗಣಗಳಲ್ಲಿನ ಒಂದಷ್ಟು ನಕಾರಾತ್ಮಕ ಶಕ್ತಿಗಳು ಅವುಗಳ ಪ್ರಭಾವ ಬೀರತೊಡಗಿದ್ವು. ನಮ್ಮನ್ನು ಬೆಂಬಲಿಸೋದಕ್ಕೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಒಂದು ಕತೆ ಇಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಚಟುವಟಿಕೆಗಳ ಮಧ್ಯೆ ಗುರುಗಳಾದ ಉದಯನಾಥ್ ರವರು ಶಿಷ್ಯರಾದ ಶರ್ಮರವರಿಗೆ ಯಜ್ಞಕ್ಕೆ ಆಹುತಿ ನಿಲ್ಲಿಸುವಂತೆ ಸೂಚಿಸಿ ಇನ್ನು ಮುಂದೆ ತಾವು ಮಾತ್ರ ಆಹುತಿ ಕೊಡುವುದಾಗಿ ತಿಳಿಸ್ತಾರೆ. ಮೊದಲೇ ಬಲಿ ಕೊಡಲೆಂದು ಸಿದ್ಧಪಡಿಸಿದ್ದ ಖಡ್ಗ ಯಜ್ಞದ ಜ್ವಾಲೆಗೆ ಕೆಂಪಾಗಿ ಹೊಳೆಯುತ್ತಿತ್ತು. ಉದಯನಾಥ್ ಗುರುಗಳು ಆಹುತಿ ನೀಡಲು ಶುರು ಮಾಡಿದ ಮರುಕ್ಷಣ ಯಜ್ಞವು ಮತ್ತಷ್ಟು ಉಗ್ರ ರೂಪವಾಗಿ ಬದಲಾಯಿತು. ವೇದಪ್ರಕಾಶ್ ಶರ್ಮರವರ ನರನಾಡಿಗಳಲ್ಲಿ ವಿದ್ಯುತ್ ಪ್ರಸರಿಸಿದಂತಾಗಿ ದಿಢೀರನೆ ಎದ್ದು ಖಡ್ಗದ ಬಳಿ ಹೋಗಿ ತಮ್ಮ ಹಸ್ತ ಸೀಳಿದ್ರು. ತಮ್ಮ ರಕ್ತವನ್ನು ಖಡ್ಗಕ್ಕೆ ಹಚ್ಚಿ ನಂತರ ಖಡ್ಗವನ್ನು ಕೈಯಲ್ಲಿಡಿದು ಕೋಣದ ತಲೆಯ ಮೇಲೆ ಬೀಸಿದ್ರು
ಒಂದೇ ಏಟಿಗೆ ಕೋಣದ ತಲೆ ದೇಹದಿಂದ ಬೇರ್ಪಟ್ಟು ಅಲ್ಲೇ ಸ್ಥಾಪನೆ ಮಾಡಿದ ಅಷ್ಟಕ್ಷೇತ್ರ ಪಾಲಕರಲ್ಲಿ ಒಬ್ಬರಾದ ಚಂಡಭೈರವರ ಆಸನದ ಬಳಿ ಬಂದು ಬೀಳುತ್ತೆ. ಇವೆಲ್ಲ ಆದ ಬಳಿಕ ಉದಯನಾಥ್ ಗುರುಗಳು ಯಜ್ಞದಿಂದ ಎದ್ದು ನಿಂತು ವೇದಪ್ರಕಾಶ್ ಶರ್ಮರವರನ್ನ ಕತ್ತರಿಸಿದ ಕೋಣದ ರುಂಡದ ಮೇಲೆ ಕುಳಿತುಕೊಳ್ಳುವಂತೆ ಸೂಚಿಸಿದರು. ನಂತರ ಶರ್ಮರವರ ತಲೆಯ ಮೇಲೆ ಕೈಯಿಟ್ಟು ಚಂಡಭೈರವರ ಗುಪ್ತ ಮಂತ್ರದ ಮೂಲಕ ಮಂತ್ರದೀಕ್ಷೆ ನೀಡಿ ಇಲ್ಲಿಂದ ಸತತ 3 ತಿಂಗಳುಗಳವರೆಗೆ ಚಂಡಭೈರವನ ಉಗ್ರ ತಂತ್ರ ಸಾಧನೆ ಮಾಡುವುದಕ್ಕೆ ತಿಳಿಸಿದರು. ಮಂತ್ರದೀಕ್ಷೆಯ ನಂತರ ವೇದಪ್ರಕಾಶ್ ಶರ್ಮರವರಿಗೆ ಬಾಲಕನಾಥ್ ಎಂದು ಮರುನಾಮ ಮಾಡಲಾಗಿತ್ತು. ಯಾವುದೇ ಗುರುವಾಗಲಿ ಶಿಷ್ಯನಿಗೆ ಮಂತ್ರದೀಕ್ಷೆ ನೀಡಿದ ನಂತರ ಮರುನಾಮ ಮಾಡುವುದಕ್ಕೆ ಬಲವಾದ ಕಾರಣವಿದೆ. ಇದರ ಬಗ್ಗೆ ಮತ್ತಾವತ್ತಾದರೂ ತಿಳಿಸಿಕೊಡ್ತೀನಿ. ಬಾಲಕನಾಥ್ರವರು ತಂತ್ರ ಸಾಧನೆಗೆ ಎಲ್ಲ ರೀತಿಯ ವಿಧಿವಿಧಾನ ಕ್ರಮಗಳು ಗುರುಗಳಿಂದ ತಿಳಿದುಕೊಂಡ ನಂತರ ಕೆಲವೇ ದಿನಗಳಲ್ಲಿ ಸಾಧನೆಯ ಮೊದಲ ದಿನ ಶುರುವಾಗುವುದರಲ್ಲಿತ್ತು. ಸಾಧನೆ ಪ್ರಾರಂಭ ಮಾಡುವ ದಿನ ಬಂದಾಗಿತ್ತು. ಗುರುಗಳ ಮಾರ್ಗದರ್ಶನದಲ್ಲಿ ಬಾಲಕನಾಥ್ರವರ ತಂತ್ರ ಸಾಧನೆ ಉಪಕ್ರಮವಾಯಿತು. ಮೊದಲ 10 ದಿನಗಳು ಯಾವುದೇ ಅಡಚಣೆಗಳಿಲ್ಲದೆ ಮುಕ್ತಾಯವಾಯಿತು. ಬಾಲಕನಾಥರಿಗೂ ಸಾಧನೆಯ ವಿಧಿಗಳು ಅಭ್ಯಾಸವಾಗಿದ್ದವು. 11ನೇ ದಿನ ಅಚಾನಕ್ಕಾಗಿ ಬೆನ್ನಿನ ಮೂಳೆಯ ಶಕ್ತಿ ಕ್ಷೀಣವಾಗುವುದಕ್ಕೆ ಶುರುವಾಗಿ ಕುಳಿತುಕೊಳ್ಳಲು ಸಹ ಕಷ್ಟದ ಪರಿಸ್ಥಿತಿ ಎದುರಾಗಿತ್ತು. ದಿನ ಕಳೆದಂತೆ ಸಾಧನೆಯ ಕಠಿಣತೆ ಹೆಚ್ಚಾಗಿತ್ತು. ಆದರೆ ಬಾಲಕನಾಥರವರು ಯಾವುದೇ ಕಾರಣಕ್ಕೂ ಈ ಅಡಚಣೆಗಳಿಗೆ ಸೋಲದೆ ತಾವು ಮಾಡಿದ್ದ ಸಾಧನೆಯ ಸಂಕಲ್ಪ ಮುಂದುವರೆಸಿದರು. ಹಲವು ದಿನಗಳು ಸಾಧನೆಯ ಹಾದಿಯಲ್ಲಿ ಕಳೆದ ನಂತರ ಅದೊಂದು ದಿನ ಸ್ಮಶಾನದಲ್ಲಿ ಭೂತ ಪ್ರೇತಗಳ ಆಹಾಕಾರ ಸದ್ದಿನ ಜೊತೆಗೆ ನಾಯಿಗಳ ಕೂಗು ಮುಗಿಲು ಮುಟ್ಟಿತು. ಇದೆಲ್ಲವನ್ನ ಬಾಲಕನಾಥ್ರವರು ಗುರುಗಳಿಗೆ ವಿವರಿಸಿದ್ರು. ಅದನ್ನು ಅರ್ಥೈಸಿದ ಉದಯನಾಥ್ ಗುರುಗಳು ಚಂಡಭೈರವನ ಪ್ರಕಟಕ್ಕೆ ಸಮಯ ಈಗ ಬಂದಿದೆ, ನಾಳೆ ಚಂಡಭೈರವನಿಗೆ ನೈವೇದ್ಯ ನೀಡಲು ತಯಾರಾಗಲು ಸೂಚಿಸಿ ನೈವೇದ್ಯದ ಸಮಯದಲ್ಲಿ ಏನೇನು ಮಾಡಬೇಕೆಂದು ಹೇಳಿಕೊಡುವುದಾಗಿ, ಅಷ್ಟೂ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಚಾಚು ತಪ್ಪದೆ ಪಾಲಿಸಬೇಕು, ಇಲ್ಲವಾದಲ್ಲಿ ನಿಮ್ಮ ಪ್ರಾಣಕ್ಕೆ ಕುತ್ತು ಎಂದು ಎಚ್ಚರಿಸ್ತಾರೆ. ಚಂಡಭೈರವ ಪ್ರಕಟವಾಗುವ ದಿನ ಅದು. ಸಾಧನೆಯಲ್ಲಿ ಬಾಲಕನಾಥ್ ತೊಡಗಿಕೊಂಡ್ರು. ಸ್ವಲ್ಪ ಸಮಯದಲ್ಲೇ ಬಾಲಕನಾಥ್ ಸಮಾಧಿ ಸ್ಥಿತಿ ತಲುಪಿದ್ರು. ಸಮಾಧಿ ಸ್ಥಿತಿ ಎಂದರೆ ನಿದ್ರೆಯಲ್ಲ, ಬದಲಿಗೆ ಸಾಧನೆ ಮಾಡುವಾಗ ತಮ್ಮನ್ನು ಸೇರಿಸಿ ಸಕಲ ಭೂಮಂಡಲವನ್ನೂ ಮರೆತು ದೈವದ ಮಂತ್ರ ಜಪದಲ್ಲಿ ಲೀನವಾಗುವುದು. ಅವರಿಗೆ ಸಮಾಧಿಯಿಂದ ಈ ವಸ್ತು ಪ್ರಪಂಚಕ್ಕೆ ಎಚ್ಚರವಾಗಿದ್ದು ಮರುದಿನವೇ. ತಮ್ಮಿಂದಾದ ಅಚಾತುರ್ಯದಿಂದ ಇದ್ದ ಒಂದೇ ಒಂದು ಅವಕಾಶ ತಪ್ಪಿ ಹೋಗಿದ್ದಕ್ಕೆ ಬಹಳ ಬೇಸರದಿಂದ ತಮ್ಮ ಮೇಲೆಯೇ ಜುಗುಪ್ಸೆಯಾಗಲು ಶುರು ಮಾಡಿ ಗುರುಗಳ ಬಳಿ ಬಂದು ನಿಂತರು. ಗುರುಗಳು ಒಂದೇ ನೋಟದಲ್ಲಿ ನಡೆದದ್ದನ್ನು ಗ್ರಹಿಸಿ ಅವರ ಪ್ರತೀಕಾರವನ್ನು ತಾವೇ ಪೂರೈಸುವುದಾಗಿ ಬಾಲಕನಾಥ್ರಿಗೆ ಸಮಾಧಾನಪಡಿಸ್ತಾರೆ. ಈ ಮಾತುಗಳಿಂದ ಬಾಲಕನಾಥ್ರವರ ಆತ್ಮಗೌರವಕ್ಕೆ ಧಕ್ಕೆ ಬಂದಂತಾಗಿ ಅದೇನೇ ಆಗಲಿ ತನ್ನ ಪ್ರತೀಕಾರ ತಾನೇ ತೀರಿಸಿಕೊಳ್ಳುವುದಾಗಿ, ಇದೇ ರಾತ್ರಿ ತನ್ನ ಪ್ರಾಣ ಹೋಗಲಿ ಅಥವಾ ಚಂಡಭೈರವನನ್ನು ಸಿದ್ಧಿಸಿಕೊಳ್ಳೋದಾಗಲಿ ಎಂದು ಗಟ್ಟಿ ಧ್ವನಿಯಲ್ಲಿ ಉತ್ತರಿಸ್ತಾರೆ. ಅದೇ ದಿನದ ರಾತ್ರಿ ಚಂಡಭೈರವನನ್ನು ಸಿದ್ಧಿಸಿಕೊಳ್ಳುವ ಸಾಧನೆಗೆ ಎಲ್ಲ ವಿಧಿಗಳು ಮಧ್ಯರಾತ್ರಿಯವರೆಗೂ ನಡೆದಿತ್ತು. ಕತ್ತರಿಸಿದ ಕೋಣದ ತಲೆಯ ಮೇಲೆ ಈ ಎಲ್ಲ ಪ್ರಕ್ರಿಯೆಗಳು ಜಾರಿಯಾಗಿದ್ವು. ಮಂತ್ರಪಠಣೆ ಮತ್ತಷ್ಟು ಜೋರಾಗಿತ್ತು. ಚಂಡಭೈರವ ಪ್ರಕಟವಾಗುವ ಸಮಯ ಹತ್ತಿರವಾಗ್ತಿತ್ತು. ಸ್ವಲ್ಪ ಕ್ಷಣದಲ್ಲಿ ಒಂದು ಕೈಯಲ್ಲಿ ಖಡ್ಗ, ಮತ್ತೊಂದರಲ್ಲಿ ಕಪಾಲ, ಮತ್ತೆರಡು ಕೈಗಳಲ್ಲಿ ಡಮರುಗ ಮತ್ತು ಆಯುಧವನ್ನಿಡಿದ ಉಗ್ರ ಸ್ವರೂಪದಲ್ಲಿ ಚಂಡಭೈರವ ಪ್ರತ್ಯಕ್ಷರಾದರು. ಯಾವುದೇ ಸಾಮಾನ್ಯ ವ್ಯಕ್ತಿ ಚಂಡಭೈರವನ ಕಂಡ ಮರುಕ್ಷಣವೇ ಅವರ ಉಗ್ರ ಸ್ವರೂಪ ತಡೆದುಕೊಳ್ಳಲಾಗದೆ ಮರಣ ಹೊಂದುವಷ್ಟು ಭಯಂಕರವಾಗಿತ್ತು ಅಲ್ಲಿನ ಸನ್ನಿವೇಶ. ಗುರುಗಳ ಮಾರ್ಗದರ್ಶನದಂತೆ ತಯಾರಾಗಿದ್ದ ಬಾಲಕನಾಥರವರು ತಮ್ಮ ಒಂದು ಹಸ್ತವನ್ನು ಕತ್ತರಿಸಿ ತಮ್ಮ ರಕ್ತದ ಮೇಲೆ ನೈವೇದ್ಯವನ್ನಿಟ್ಟು ಚಂಡಭೈರವನಿಗೆ ಭಕ್ಷ್ಯಕ್ಕಾಗಿ ನೀಡ್ತಾರೆ. ಸಾಧಕನ ರಕ್ತದ ಜೊತೆ ಭೋಗಗ್ರಹಣವಾದ ನಂತರ ಸಾಧಕನಲ್ಲಿ ಚಂಡಭೈರವ ಹೊರಬೇಡುವಂತೆ ಕೇಳ್ತಾರೆ. ಬಾಲಕನಾಥ್ ಮಾತ್ರ ಏನು ಕೇಳದೆ ಮಂತ್ರ ಜಪದಲ್ಲಿ ನಿರತರಾಗಿದ್ರು. ಮುಂದೇನಾಯಿತು? ಬಾಲಕನಾಥರವರು ಚಂಡಭೈರವನನ್ನು ಸಿದ್ಧಿಸಿಕೊಂಡ್ರ ಅಥವಾ ಮತ್ತೊಮ್ಮೆ ಅಚಾತುರ್ಯದಿಂದ ಬಲಿಯಾದ್ರ ಅನ್ನೋದನ್ನು ಭಾಗ 2ರಲ್ಲಿ ತಿಳಿಸ್ತೀನಿ. ನಮ್ಮನ್ನು ಬೆಂಬಲಿಸೋದಕ್ಕೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಒಂದು ಕತೆ ಇಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.